ಒಂದಾಗಬೇಕು ಅಂತೇಳಿ ತೀರ್ಮಾನ ಮಾಡೋದು. ಆದರೆ ಮೇಲ್ಗಡೆಯಿಂದ ಅದು ಒಮ್ಮತ ಬರದೇ ಇದ್ದರಿಂದ ಅದು ಆಗಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಒಂದು ರಾಜಕೀಯ ಪಕ್ಷ ಭದ್ರವಾಗಿರಬೇಕು, ಬಲವಾಗಿರಬೇಕು, ಅದು ಅವರ ಉದ್ದೇಶ ಆಗಿತ್ತು. ಆ ಕಾರಣದಿಂದ ಅವರ ಪ್ರಯತ್ನ ಸಫಲ ಆಗಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಇವತ್ತು ಅವರ ಹಳ್ಳಿನಲ್ಲಿ ಒಂದು ಶಾಲೆ ಇದೆ. ಆ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡಿದ್ದಾರೆ. ಒಂದ್ಸಾರಿ ನಾನು ಕರ್ಕೊಂಡು ಹೋಗಿದ್ರು ಬಸವರಾಜ ಹೊರಟ್ಟಿ ಕರ್ಕೊಂಡು ಹೋಗಿ ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ, ಅದು ಅಷ್ಟರ ಮಟ್ಟಿಗೆ ಅದನ್ನ ಆ ಶಾಲೆಯನ್ನ ಮಾದರಿಯಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಅವರು ಓದಿದಂಥ ಶಾಲೆ, ಆ ಶಾಲೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಅವರವರು ಓದಿದಂಥ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ರೆ ಬಹುಶಃ ಅದರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಸವರಾಜ ಹೊರಟ್ಟಿಯವರು ಅವರನ್ನ ಹೋರಾಟದ ಹೊರಟ್ಟಿ ಅಂತಲೇ ಕರೀತಾರೆ. ಹೋರಾಟದ ಹೊರಟ್ಟಿ ಅಂತಲೇ ಕರೀತಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಅವರು 8 ಅವಧಿನಲ್ಲಿ ಈಗ 45 ವರ್ಷ ಆಗಿದೆ, ಇನ್ನು 3 ವರ್ಷ ಇರ್ತಾರೆ. ಬಹುಶಃ ಮುಂದಿನ ಚುನಾವಣೆಗೂ ನಿಲ್ತಾರೆ ಅಂತಕ್ಕಂಥ ಭಾವನೆ ನನಗಿದೆ. ನಿಲ್ತಾರ ಏನಪ್ಪ? ಇಲ್ಲ ಅಂತ ಹೇಳಲ್ಲ, ನಿಲ್ತಾನೆ. ಈಗಾಗಲೇ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಇನ್ನು ಯಾರು ಕೂಡ ಇನ್ನು ಮುಂದೆ ಶಿಕ್ಷಣ ಕ್ಷೇತ್ರದಿಂದ ಈ ದಾಖಲೆಯನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ ರೀತಿಯಲ್ಲಿ ಈ ದಾಖಲೆಯನ್ನು ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಜೋಶಿಯವರು ಒಂದು ಮಾತು ಹೇಳಿದ್ರು. ಅವರು ಯಾವಾಗಲೂ ಕೂಡ ಸಭಾಪತಿಗಳಾಗಿ ಇರ್ತಾರೆ, ಮುಂದೆನೂ ಕೂಡ ಇರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಇಲ್ಲ ಜೋಶಿಯವರೇ, ನೀವು ತಿಳ್ಕೋಬೇಕು, ಇವನು ಸೋಲ್ಸಕ್ಕೆ ಹೋಗಿದ್ದೆ ಹೋದ್ ಸಾರಿ. ನಾನು ನಮ್ಮ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡಲಿಕ್ಕೆ ಹೋಗಿದ್ದೆ ನಾನು, ಆದರೆ ನಮ್ಮ ಅಭ್ಯರ್ಥಿ ಗೆಲ್ಲಿಲ್ಲ. ಸೋಲಿಸ್ಬೇಕು ಅಂತ ಇಷ್ಟೆಲ್ಲ ದೊಡ್ಡ ಸ್ನೇಹ ಇದ್ರೂ ಕೂಡ ಇವನು ಸೋಲ್ಸಕ್ಕೆ ಹೋಗಿದ್ದೆ. ರಾಜಕಾರಣ ಬೇರೆ, ಸ್ನೇಹ ಬೇರೆ. ಈಗ ಬಸವರಾಜ ಬೊಮ್ಮಾಯಿ ಅವರು, ಅವ್ರ ತಂದೆ ನನಗೆ ಬಹಳ ಆತ್ಮೀಯರಾಗಿದ್ದಂಥವ್ರು. ಇವ್ರ ಜೊತೆಲೂ ಆತ್ಮೀಯತೆ ಇದೆ. ಆದರೆ ಅವ್ರನ್ನ ಸೋಲಿಸ್ದೆ, ಅವ್ರ ಮಗನ ಸೋಲಿಸ್ದೆ ಹೋಗಿ ನಾನು. ಅದರಿಂದ ನಾವು ಮೆಜಾರಿಟಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರೇ ಮುಂದುವರಿತಾ ಇದ್ದಾರೆ. ಆದರೆ ಒಂದು ಮಾತಂತೂ ನಿಜ, ಸಭಾಪತಿಯಾಗಿ ನಿಷ್ಪಕ್ಷಪಾತವಾಗಿ ನಡ್ಕೊಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ. ಅಲ್ಲಿ ಕೂತ್ಕೊಂಡಾಗ ಕಾನೂನು ಪ್ರಕಾರವಾಗಿ ಸಭೆ ನಡೆಸ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದಕ್ಕೆ ಅವ್ರಿಗೆ ಎಲ್ಲ ಪಕ್ಷದವರು ಕೂಡ, ಅಲ್ಲಿ ಇರ್ತಕ್ಕಂಥ 3 ಪಕ್ಷದವರು ವಿಶೇಷವಾಗಿ ಇಂಡಿಪೆಂಡೆಂಟು ಕೂಡ ಅವರನ್ನು ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರು ಸಿಂಗುಲರ್ನಲ್ಲಿ ಕೆಲವೊಂದು ಸಾರಿ ಸಿಂಗುಲರ್ನಲ್ಲಿ ಬಳಸಿದ್ರು ಕೂಡ, ಆದರೂ ಕೂಡ ಯಾರೂ ಕೂಡ ಕೋಪಿಸ್ಕೊಳ್ಳಲಿಕ್ಕೆ ಹೋಗಲ್ಲ. ಅಷ್ಟರ ಮಟ್ಟಿಗೆ ವ್ಯಕ್ತಿತ್ವವನ್ನು ಅವರ ಬೆಳೆಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಜೊತೆಗೆ ಆ, ಅವರ ಅನುಭವ ಇದೆಯಲ್ಲ, ಆ ಅನುಭವದಿಂದ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಡೀ ಸದನಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ಅವರು ಒಬ್ಬ ಆ, ಸಂಸದೀಯ ಪಟು ಕೂಡ ಆಗಿರೋದ್ರಿಂದ ಅವರು ಯಾರಿಗೆ ಎಷ್ಟು ಸಮಯ ಕೊಡಬೇಕು, ಎಷ್ಟು ಒತ್ತು ಕೊಡಬೇಕು, ಅವರು ಯಾವನೇ ಆಗಲಿ, ಯಾವುದೇ ಪಕ್ಷದವರಾಗಲಿ, ಬಿ ಜೆ ಪಿಯವರಾಗಲಿ, ಕಾಂಗ್ರೆಸ್ನವರಾಗಲಿ, JDS-ನವರಾಗಲಿ, ಇಂಡಿಪೆಂಡೆಂಟ್ ಆಗಲಿ, ಅವ್ರಿಗೆ ಗದರಿಸಿ ಕುಳ್ಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಬಹುಶಃ ಬೇರೆ ಯಾರು ಸಭಾಪತಿಗಳಾಗಿದ್ದರೆ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಇವರು ಆ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾನು ಮುಖ್ಯಮಂತ್ರಿಯಾಗಿ ನೋಡ್ತಾ ಇರ್ತಕ್ಕಂಥದ್ದು. ನನಗೂ ಕೂಡ ಒಳ್ಳೆ ಸ್ನೇಹ, ಬಹಳ ಆತ್ಮೀಯತೆ ನಮ್ಮಿಬ್ಬರಲ್ಲಿ ಇದ್ರೂ ಕೂಡ ಅಲ್ಲಿ ಸದನದಲ್ಲಿ ಆ ಕುರ್ಚಿ ಮೇಲೆ ಕೂತ್ಕೊಂಡಾಗ, ಸಭಾಪತಿ ಕುರ್ಚಿ ಮೇಲೆ ಕೂತ್ಕೊಂಡಾಗ ಅವರು ನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನನಗೆ ಸ್ನೇಹ ಇದೆ ಅಂತೇಳಿ ಹೆಚ್ಚು ಉತ್ತೇಜನ ಕೊಡ್ತಕ್ಕಂಥದ್ದಾಗಲಿ ಅಥವಾ ನನ್ನ ಪರ ಮಾಡ್ತಕ್ಕಂಥದ್ದಾಗಲಿ ಅದು ಯಾವತ್ತೂ ಕೂಡ ಮಾಡಿರ್ತಕ್ಕಂಥದ್ದನ್ನು ನೋಡಿಲ್ಲ, ನೋಡೋದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟರ ಮಟ್ಟಿಗೆ ಸದನ ನಡೆಸ್ತಾರೆ.